ಇನ್ನು ರಾಮನವಮಿಗೆ ಸಂಬಂಧಪಟ್ಟಂತೆ, ಯಾಕೆಂದರೆ ರಾಮನಲ್ಲಿ ಉಪಾಸನೆಯಲ್ಲಿ ರಾಮಾಯಣ ಮಹಾ ಹೇಳಿದಾಗ ಉಳಿದವರು ರಾಮನೇ ಅಲ್ಲ, ಭಗವಂತನೇ ಅಲ್ಲ, ನಾರಾಯಣಾತ್ಮಕ ಅಂದಾಗ ನಾರಾಯಣ ಸ್ವರೂಪರು ಅಂದಾಗ ಆವೇಶರೂಪರು ಮತ್ತು ಸ್ವರೂಪರೂಪರು ಅಂತ ಎರಡು ಅರ್ಥ ಇದೆ ಅಂತ ಹೇಳಲಿಕ್ಕೋಸ್ಕರ ಬಂದೆ. ಈಗ ರಾಮನವಮಿಯಲ್ಲಿ ಕೊಡಬೇಕಾದ ಒಂದು ದಾನದ ವಿಶೇಷತೆ. ದಾನ ಯಾವುದು ಕೇಳಿದರೆ ಸೀತಾರಾಮರ ಪ್ರತಿಮೆಯನ್ನು ದಾನ ಮಾಡಬೇಕಂತೆ. ಅದು ಹೀಗೆ ಇರಬೇಕು ಪ್ರತಿಮೆ ಅಂತ ಅವರು ಹೇಳಿದ್ದಾರೆ. ಆದರೆ ಅದರಲ್ಲಿ ಜ್ಞಾನ ಮುದ್ರೆಯನ್ನು ಹೇಳಿದ್ದಾರೆ, ಇಲ್ಲಿ ಕೈಯಲ್ಲಿ ಅಭಯ ಮುದ್ರೆ ಮಾತ್ರ ಆಗಿದೆ. ಮತ್ತೊಂದು ಸೀತೆಯನ್ನು ಆಲಿಂಗನ ಮಾಡಿದ್ದನ್ನು ಹಾಗೆ ಇಟ್ಟುಕೊಂಡಿದ್ದೇನೆ. ಕೊಡ್ಬೋದಿತ್ತು, ಹೇಳ್ಬೋದಿತ್ತು. ಈಗ ಎಲ್ಲಿ ಬಂದದ್ರಿಂದ ಮಾತು ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದು ಜ್ಞಾನ ಮುದ್ರೆ ಮಾಡು ಅಂತ ಹೇಳಿದರೆ ಮಾಡ್ತದೆ. ಕೆಲವೊಮ್ಮೆ ಎಂಥದೋ ಮೇರೆಯೂ ಮಾಡಿಕೊಡ್ತದೆ. ಅದು ಗಮ್ಮತ್ತಂದರೆ ಇರಲಿ, ನಾನು ಮಾಡಲಿಕ್ಕೆ ಹೋಗಲಿ, ಇನ್ನೊಮ್ಮೆ ಮಾಡುವ. ಹಾಗಾಗಿ ರಾಮ ಮತ್ತು ಸೀತೆ, ತೊಡೆಯಲ್ಲಿ ಕೂತ ಸೀತೆಯ ಮೂರ್ತಿಯ ದಾನ ಮಾಡಲಿಕ್ಕೆ, ಬಂಗಾರದ ಪ್ರತಿಮೆ ಮಾಡಲಿಕ್ಕೆ. ಅಲ್ಲ ಆದರೆ ಬೆಳ್ಳಿದ್ದು ಅಂತ ನಾನು ಬಂಗಾರದ ಇಟ್ಟಿದ್ದೆ. ಅಂದರೆ ಇಲ್ಲಿ ಚಿತ್ರದಲ್ಲಿ ಹಳದಿ ಕಲರ್ ಹಾಕಿದ್ದಾರೆ. ಹಾಗೆ ದಾನದ ಮಂತ್ರವನ್ನು ಕೊಟ್ಟಿದ್ದೇನೆ. ದಾನ ಮಾಡಲಿಕ್ಕೆ ಇಂಥದ್ದೆಲ್ಲ ಪ್ರತಿಮೆ ಮಾಡಿಸಬೇಕು ಅಂತ ಹೇಳಿದ ಪ್ರಮಾಣವನ್ನು ಹಾಕಿದ್ದೆ.